ಮ್ಯಾಟ್ರಿಕ್ಸ್ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಲೀಕರಿಗೆ ಭಂಗನಾಮ. ಚಿಂಚೋಳಿ ಪಟ್ಟಣದ ಪೋಲ್ಕಪಳ್ಳಿ ಹತ್ತಿರ ಇರುವ ಪವರ್ ಘಟಕ ಕಂಪನಿಯು ಸುಮಾರು 3 ವರ್ಷದಿಂದ ಕಂಪನಿಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳನ್ನು ತರುವಂತಹ ಲಾರಿಗಳ ಮಾಲೀಕರಿಗೆ, ತೊಗರಿ ಹೊಟ್ಟಿನ ಮಾಲೀಕರಿಗೆ ಹಾಗೂ ಟ್ರ್ಯಾಕ್ಟರ್ ಮಾಲೀಕರಿಗೆ ಒಳಗಡೆ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಹಣ ಕೊಡೋದನ್ನೇ ಸತಾಯಿಸುತ್ತಿದ್ದಾರೆ. ಕೆಲವು ತಿಂಗಳ ಹಿಂದೆ ಕಂಪನಿ ಬೇರೊಬ್ಬರಿಗೆ ಮಾರಿ ಹೋಗಿದ್ದಾನೆ ಎಂಬ ಘಟನೆ ಈ ಮಾಲೀಕರಿಗೆ ಕಿವಿಗೆ ಬಿದ್ದಾಗ ದೂರು ಸುಮಾರು ದಿನಗಳಿಂದ ತಮಗೆ ಬರಬೇಕಾದ ಹಣವನ್ನು ಕೇಳುತ್ತಿದ್ದರೆ ರಾಜಾರೋಷವಾಗಿ ಧಮಕಿ ಹಾಕ್ತಿದ್ದಾನೆ ಎಂದು ಲಾರಿ ಮಾಲೀಕರು, ಟ್ರ್ಯಾಕ್ಟರ್ ಮಾಲೀಕರು, ತೊಗರಿ ಹೊಟ್ಟಿನ ಮಾಲೀಕರು ಮಾಧ್ಯಮದ ಮುಂದೆ ಹೇಳಿಕೊಳ್ಳುತ್ತಿದ್ದಾರೆ. ಆ ಪವರ್ ಘಟಕಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೂ ಕೂಡ ಇದೇ ರೀತಿ ದಬ್ಬಾಳಿಕೆ ಮಾಡುತ್ತಿದ್ದಾನೆ ಎಂದು ಕಾರ್ಮಿಕರು ಹಾಗೂ ಮಾಲೀಕರು ಹೇಳುತ್ತಿದ್ದಾರೆ. ಸತತವಾಗಿ 15 ವರ್ಷ ಕೆಲಸ ಮಾಡಿದ್ದೀನಿ ಸರ್. ನನ್ನನ್ನು ನಂಬ್ಕೊಂಡು ಎಲ್ಲ ಫಾರ್ಮರ್ಸರ್ ರೈತರೆಲ್ಲ ಕೆಲಸ ಮಾಡಿರಿ. ಇಲ್ಲಿ ಲೋಕಲ್ದಾಗ ನಾನು ಒಬ್ಬನೇ, ಇಲ್ಲಿ ಯಾರೂ CEO ಇಲ್ಲ, ಯಾರೂ ಮ್ಯಾನೇಜರ್ ಇಲ್ಲ. ಕೆಲಸ ನಾನು ಇಲ್ಲಿದ್ದು ಗ್ರೌಂಡಲ್ಲಿ ಕೆಲಸ ಮಾಡಿದ್ದೀನಿ. ಇವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆರು ಸರ್. ಇವರೆಲ್ಲ ಡೈಲಿ ನನ್ನ ಮನೆಗೆ ಬರ್ತಾ ಇದ್ದಾರೆ ಪೇಮೆಂಟ್ಸಲ್ಲಿಂದು. ಲಾರಿದವರಾಗಲಿ, ತೊಗರಿ ಖಡ್ಗಿದವರಾಗಲಿ, ಟ್ರ್ಯಾಕ್ಟ್ರಿದವ್ರಿಗೆ ಆಗಲಿ, ಎನಿ ಟೈಮ್ ಡ್ರೈವರ್ ಕಮ್ಮಿ ಬೀಳಲಿ, ಡೀಸೆಲ್ ಕಮ್ಮಿ ಬೀಳಲಿ, ಇವ್ರಿಗೆ ಪೇಮೆಂಟ್ ಏನೇ ಕಮ್ಮಿ ಬೀಳಲಿ ನನಗೆ ಕೇಳಿ ತಂದ ಮಾಡಿದವ್ರು ಸರ್ ಇವರೆಲ್ಲ. ಇವ್ರಿಗೆ 2 ವರ್ಷ ಆಯಿತು ಸರ್ ಕೊಡ್ತೀನಿ, ಮಾಡಮ್ ತಗೋ ಮಾಡ್ತೀನಿ ತಗೋ ಅಂತಲ್ಲತ್ತಾರ. ಈಗ 2-3 ದಿನ ಆಯಿತು ನಾ ಕೊಡಲ್ಲ, ಏನು ಮಾಡ್ಕೋತೀರಿ ಮಾಡ್ಕೋರಿ ಅಲ್ಲತ್ತಾರ ಸರ್. ಈಗ ಪೇಮೆಂಟ್ ಯಾರಲ್ಲ ಈ ಕಂಪ್ನಿ CEO ವೆಂಕಟರೆಡ್ಡಿ ಎಂಬರು ಅಲ್ಲತ್ತಾರ ಸರ್. ವೆಂಕಟರೆಡ್ಡಿ ಎಂಬರು ಏನು ಮಾಡ್ಕೋತೀರಿ ಮಾಡ್ಕೋರಿ, ಪ್ರೂಫ್ ಅದ, ಕಾಲ್ ರೆಕಾರ್ಡ್ ಅವ, ಸ್ಕ್ರೀನ್ಶಾಟ್ ಕಳ್ಸಂದ್ರೆ ಕಳಿಸ್ತೀವಿ ಸರ್. ನೀವು ಏನು ಮಾಡ್ಕೊಂಬಲ್ಲ ಇದ್ರಿ, ನಾ ಕೊಟ್ಟಾಗ ತೊಗೋಬೇಕಂತ ಹೇಳ್ತಾರೆ ಸರ್. ಇವರೆಲ್ಲ ಬಂಗಾರ ಹೊಡೆ ಒತ್ತಿಟ್ಟು ಹೊಲ ಅಡಿ ಒಟ್ಟು ಹತ್ರಂಗೆ ಬಡ್ಡಿ ತಂದು ಕೆಲಸ ಮಾಡಿದವ್ರು ಸರ್. ಈ ಡಿಸೆಂಬರ್ದಾಗ ಕೆಲಸ ಚಾಲೂ ಆಗ್ಯದ್ರೆ 2024-25 ಚಾಲೂ ಆಗ್ಯದಾಗ 25-26 ಬಂತ್ರಿ. ಪೇಮೆಂಟ್ ಕೊಡ್ಲಾಕ್ ತಯಾರಿಲ್ಲ ಸರ್. ಯಾರ್ಯಾರು ಎಷ್ಟೆಷ್ಟಿದೆ ಸರ್? ಸರ್ ಟೋಟಲಿ 30-35 ಲ್ಯಾಕ್ಸ್ ಮೇಲೆ ಅವ ಸರ್ ಅಮೌಂಟು. ಎಲ್ಲರೂ ಟೋಟಲ್ ಶೆಡ್ಯೂಲ್ ಮಾಡಿದ್ದೇವೆ ಸರ್. ಅವರು ಲಿಸ್ಟ್ ಕೊಡಂದ್ರೆ ಭೀ ಕೊಡ್ತೀವಿ ರೀ. ಇವರೆಲ್ಲರೂ ಏನಿಲ್ಲ ಸರ್, ಇವ್ರು ಯಾರು ಅದಾನಿ ಗ್ರೂಪ್ ಅಲ್ಲ, ಇವರು ಬಿರ್ಲಾ ಕಂಪ್ನಿದವರಲ್ಲ. ಇವರೆಲ್ಲ ಸಣ್ಣ ರೈತರು, ಹೊಲ್ದಾಗ ಕೆಲಸ ಮಾಡೋರು ಬಂದು ಕೆಲಸ ಮಾಡ್ಯಾರ. ಇಲ್ಲಿನವ್ರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಲೋಕಲ್ ಲೀಡರ್ಸ್ ನಮಗೆ ಅವರೆಲ್ಲ ಕೇಳಕ್ಕೆ ಹೋದ್ರೆ ಬೇರೆ ಮಾತಾಡ್ತಾರೆ. ಇವ್ರಿಗೆ ನಾವು ಏನು ಮಾಡಬೇಕಾಗದ, ನೀವು ನಿಮ್ಮ ಮುಖಾಂತರ ಮಾಡಿಕೊಡಿ ಸರ್ ದಯವಿಟ್ಟು. ತಾವು ಯಾರ್ಯಾರಿಗೆ ಮನವಿ ಇದ್ರ ಬಗ್ಗೆ ಮಾಡಿದ್ರಿ? ಈ ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದೇವೆ ಸರ್. 16ನೇ ತಾರೀಕು 5ನೇ ತಿಂಗಳದಾಗ ಅವ್ರಿಗೂ ಮನವಿ ಕೊಟ್ಟಿವಿ, ಇಲ್ಲಿ ಇವ್ರಿಗೂ ಕೊಟ್ಟಿವಿ. ಕಂಪ್ನಿಗೆ ಹೋಗಿ ಸ್ಟ್ರೈಕ್ನು ಮಾಡಿದ್ದೀವಿ. 10 ಸಲ ಸ್ಟ್ರೈಕ್ ಮಾಡಿದ್ದೇವೆ ಸರ್. ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ದಂಡಾಧಿಕಾರಿಗಳು ಕೊಟ್ಟರೆ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀವಿ. ನೀವು ಏನಾರ ಮಾಡ್ಕೋರಿ, ಗೇಟ್ ಕೀಲಿ ಹಾಕರಿ, ಅದು ಮಾಡ್ಕೊರಿ ಅಂತಾರೆ ಸರ್. ಏನು ಮಾಡ್ಬೇಕು ಇದಕ್ಕೆ? ಈಗ ನಾವು ತಹಸೀಲ್ದಾರ್ಗೂ ಮಾತಾಡಿದ್ದೇವೆ ಸರ್. ನೀವು ಏನೆಲ್ಲ ಲೋಕಲ್ದವ್ರು ಇದ್ರೆ ನೀವು ಏನೋ ಮಾಡ್ಕೋಬೋದು ಅಂತಾರೆ. ನಾವು ಹಂಗೆ ಮಾಡಪ್ಲಿದ್ರೆ ಏನೇನೋ ಮಾಡ್ಬೋದು ಸರ್. ನಮಗೆ ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ದುಡ್ಡು ಬೇಕು. ನಾವು ಮುಂದೆ ಹೋಗಿ ನಮಗೆ ಕೇಸು ನಮ್ಗೆ ಏನೂ ಬೇಕಾಗಿಲ್ಲ ಸರ್. ಎಲ್ಲರೂ ಸಂಸಾರಸ್ಥರ ಇಲ್ಲಿ. ನಮಗೆ ಪೇಮೆಂಟ್ ಬೇಕಾಗಿದೆ, ಪೇಮೆಂಟ್ ಕೊಡಲತ್ತೀವಿ ಸರ್. 1,000 ರೂಪಾಯಿಗೆ ಪರ್ ಡೇ ಹೋದ್ರೆ 300 ರೂಪಾಯಿ ಕೂಲಿ ಸಿಗಲ್ಲ ಸರ್. ಒಬ್ಬೊಬ್ಬರು 4 ಲಕ್ಷ 5 ಲಕ್ಷ ಕೊಟ್ಕೊಂಡು ಕುಂತಾರೆ. 4-5 ಲಕ್ಷ ಬೆನಿಫಿಟ್ ಐತೆ ಸರ್ ಅವರಿಗೆ. ಕೆಲಸ ಮಾಡಿ ರೊಕ್ಕ ಆಲ್ರೆಡಿ ಬಂಗಾರ ಹೊಡಿಯತ್ತಾರ, ಗಾಡಿ ಇಟ್ಟರೆ ಆ ಗಾಡಿದವ್ರು ಇನ್ಸೂರೆನ್ಸ್ ಹಿಡ್ಕೊಂಡ್ರೆ ನಾನು ಫೋನ್ ಮಾಡಿ ನನಗೆ ನಮ್ಮ ಬೇರೆಯವ್ರ ಕೈಲಿ ರೊಕ್ಕ ಹಾಕ್ಸ್ಕೊಂಡ್ರಿ ಸರ್. ಈಗ ನೀವು ಅಂತಿರಲ್ಲ, ಎಷ್ಟು ವರ್ಷ ಆಯ್ತು ಸರ್? ಟೋಟಲಿ ಇವ್ರು 3-4 ವರ್ಷ ಆಯ್ತು ಸರ್. ಪೇಮೆಂಟ್ ಆಗ್ತಾ ಇಲ್ಲ ಕಂಟಿನ್ಯೂ ಆಗಿ. ನೀವೇನು ಮಾಡ್ತೀರಿ ಇಷ್ಟು ದಿನ? ಸರ್ ನಾವು ಹೋರಾಟ ಮಾಡಿದೀವಿ ಸರ್. ಕಂಟಿನ್ಯೂ ಲೇಟ್ ಇದು ಮಾಡಿದೀವಿ ಸರ್. ನಿಂದಿರ್ಸ್ಬೇಕಾಗಿತ್ತಲ್ಲ ಸರ್. ನಾವು ಅದೇ ನಾವು ತಪ್ಪು ಮಾಡಿದೀವಿ ಅಂತ ಹೇಳ್ತೀವಿ ಸರ್. ನಮ್ಗೆ ಯಾಕಂದ್ರೆ ಪರಿಸ್ಥಿತಿ 1 ವರ್ಷ ನಿಮ್ಮ ಕಾಲ ನಿಂದಿರ್ಸ್ಬೇಕಾಗಿತ್ತು. ನೀವು ಯಾಕೆ ಕಂಟಿನ್ಯೂ ಮಾಡಕ್ ಹೋಗಿರೋದು ಸರ್? ಏನಿಲ್ಲ, ಈಗ ನೋಡಿ ಸರ್, ಹಂಗಾದ್ರೆ ಸರ್ ಯಾರು ಬಲಿಷ್ಠರ ಅವ್ರಿಗೆ ಒಂದು 30-50 ಹಾಕೋದು, ಸೈಡಿಗೆ ಮಾಡೋದು. ನೀವು ಬರಬೇಡ, ಇಲ್ಲದ್ರೆ ನೀ ಅದ್ರಾಗ ಬಂದ್ರೆ ಪೇಮೆಂಟ್ ಹಾಕಲ್ಲ ಅಂತಾರೆ ಸೀದಾ ಅಂತ ಸರ್. ಈ ಕಂಪನಿ ಮಾರಾಟ ಆಗಿದೆ ಎಂಬುದೊಂದು ಸುದ್ದಿ ಬಂದಿದೆ. ಆಲ್ರೆಡಿ ಇವ್ರಿಗೆ ಹೇಳ್ಯಾರ ಸರ್. ನನಗೆ ಹೇಳ್ಯಾರಿ ಕಂಪನಿ ಮಾರ್ಯಾರಿ. ಕಂಪನಿ ಮಾರ್ಯಾದ. ಮೊನ್ನೆ 12ನೇ ತಾರೀಕು ನನಗೆ ವಾಟ್ಸಪ್ ಹಾಕ್ಯಾರಿ ಅವರು. ವಾಟ್ಸಪ್ ಹಾಕಿ ಈಗಿಲ್ಲ ಒಂದು अर्धा घंटाದಾಗ ಹಾಕ್ತೀನಿ ಅಂತ ಅಂದ್ರಿ. 6ನೇ ತಾರೀಖಲಿಂದ वो सब नहीं बोलना जी, इनको क्या बोले तो करेक्ट हिंदी में बोलो. हाँ, तो मेरे को क्या बोले, बात करे तो फोन में अभी कंपनी बेच दिया, तेरे को ये 0 कर दूंगा, तेरा ये पेमेंट कितना है उतना तो कहीं को ये कर रहा रे, फोन रख बोल के बोले. तो कब करते साहब? ये मैसेज भी डाल तो बोल के अभी तक नहीं डाले. 10 दिन से 12 दिन से बोले तो नहीं, तेरे को ये मैं टाइम नहीं बोलूँगा, बहुत हैवी अमाउंट है, फोन रख दे तो बोल के फोन कट कर दी, छोड़ दी. ಸರ್ ಯಾರಾದರೂ ರೊಕ್ಕ ಕೇಳಕ್ಕೆ ಹೋದ್ರಿ ಅಲ್ರಿ, ಅವ್ರ ಮೇಲೆ ಬ್ಲೇಮ್ ಮಾಡ್ಬೇಡ್ತಾನೆ ಸರ್. ಕೊಡ್ತಿತ್ತು ಅವನೇ ಮೇಲಿನವ ಸರ್. ವೆಂಕಟರೆಡ್ಡಿ ಅವರು ಮಾತಾಡೋ ತರೀಕೆ ಇಲ್ಲ ಸರ್. ಎಲ್ಲರ ಬಲ್ ಕಾಲ್ ರೆಕಾರ್ಡ್ ಬೈದೀವು. ಸ್ವಲ್ಪ ಬೈತಾನೆ ಸರ್. ಅಲ್ಲ, ವೆಂಕಟರೆಡ್ಡಿ ಅವ್ರು ಎಲ್ಲಿದವ್ರು? ಅವರು ಅವ ಆಂಧ್ರದವನು ಸರ್, ಹೈದರಾಬಾದ್. ಅವನ ಜೊತೆ ನಮಗೆ ಬೈತಾನೆ ಸರ್. ಪ್ರೆಷರ್ ಆಗ್ತಾನೆ ನಮಗೆ. ಯಾರಿಗಾರ ನಾವು ನೆಂಟರದಾಗಿದ್ದವ್ರು ಕೆಲ್ಸಕ್ಕೆ ತಗೊಂಡ್ ಬಂದೀವಿ ನೋಡ್ರಿ. ಅವನೇನು ಕಲ್ತು ಕೆಲಸ ಮಾಡಿದ್ದಿ, ನೀ ಅವ್ನ ಕೂಡ ಪಾರ್ಟ್ನರ್ ಇದ್ದಿ. ನೀನು ಅವ ಮಣ್ಣು ಇಳಿಸ್ಕೊಂಡಿದ್ದಿ, ಕಲ್ಲು ಇಳಿಸ್ಕೊಂಡಿದ್ದಿ. 10-15 ವರ್ಷದಿಂದ ಕೆಲಸ ಮಾಡ್ತೀವಿ ಸರ್. ಮಣ್ಣು ಕಲ್ಲು ಇಳಿಸ್ಕೊಂಡ್ರೆ ನಾವು 2013 ಕೆಲಸ ಮಾಡ್ತೀವಿ ಸರ್ ಕಂಪ್ನಿ.
ಈಗ ಏನಾಗದ ರೊಕ್ಕ ಕೊಡೋದು ಹೊಂಟದ ಅಂತೇಳಿ ಈಗೆಲ್ಲ ಅವೆಲ್ಲ ಎಲ್ಲರಿಗೂ ಕೆಲಸ ತೆಗೆದಾಕೇನು ಸರ್. ಅಂದ್ರೆ ಕಂಪ್ನಿ ಮಾರಾಟ ಆಗಿದ್ದು ಸತ್ಯ ಅಂತೀರಾ? ಕಂಪ್ನಿ ಮಾರಾಟ ಆಗಿದೆ ಅಂತ ನಮ್ಗೆ ಇನ್ನೂ ಕನ್ಫರ್ಮೇಷನ್ ಇಲ್ಲ ಸರ್. ಎಲ್ಲರೂ ಏನು ಕೇಳಿದ್ರೆ ಕಂಪ್ನಿ ಮಾರಾಟ ಆಗಲ್ಲ ಅಂತ ಹೇಳ್ತಾರೆ ರೀ. ಆಲ್ರೆಡಿ ಅವನೇ ಓಪನ್ ಆಗಿ ಹೇಳ್ಬಿಟ್ಟಾನ ಕಂಪ್ನಿ ಮಾರಿನ ಅಂತೇಳಿ. ಅಂದ್ರೆ ಅದು ಮಾರಾಟ ಆಗಿದ್ದ ಸಲಕ್ಕೆ ತಮ್ಮ ಪೇಮೆಂಟ್ ಮಾಡ್ಲಕ್ಕೆ ಇದು ಮಾಡ್ಲತ್ತಾರೆ. ಅದಕ್ಕೆ ಮಾಡಿದ್ವಿ ಸರ್. ನಾವು ರೊಕ್ಕ ಮುಳುಗು ಅಂದ್ರೆ ನಾವೆಲ್ಲರೂ ಇಲ್ಲೇ ಪಾಸ್ ಹಾಕೋತೀವಿ ಸರ್. ಉಪವಾಸ ಕುಂತು ಇಲ್ಲೇ ಸತ್ತೋಯ್ತೀವಿ. ನಾವು ಹೊಸ ಮಂದಿ 5-5 ಲಕ್ಷ 4-4 ಲಕ್ಷ 6 ಲಕ್ಷ ಅವ್ರಿ. ನಾವು 5-5 ಲಕ್ಷ ಕಳಿಸ್ಬೇಕಾದ್ರೆ ಮತ್ತೆ 5 ವರ್ಷ ಬೇಕು ಸರ್ ನಮಗೆ. ಈಗ ತಾವು ಗಡುವು ಎಷ್ಟು ದಿನ ಕೊಡ್ತೀವಿ ಸರ್? ನೋಡ್ರಿ ಸರ್, ಇವಾಗ ಎಷ್ಟು ದಿನ ಕೆತ್ತದಿನ नहीं जी वो क्लियर होता जब भी उठ के जाते ಸರ್. ನಾವು ಇವಾಗ ಇಲ್ಲ ಹಂಗೆ ಮಾಡೋದು ಬೇಡ ಸರ್. ಒಂದು 4 ದಿನ ಟೈಮ್ ತೊಗೊಳಕ್ಕೆ ಸರ್. 4 ದಿನ ಟೈಮ್ ತೊಗೊಂಡು ಒಂದು ವೇಳೆ ದುಡ್ಡು ಕೊಡಲಿಲ್ಲ ಅಂದ್ರೆ ನಾವು ಇಲ್ಲೇ ಉಪವಾಸ ಕೊಡ್ತೀವಿ ಸರ್. ಗೇಟ್ ಲಾಕ್ ಹಾಕ್ಬಿಡ್ತೀವಿ ಸರ್. ಪ್ಲೀಸ್ ದಯವಿಟ್ಟು ನಮಗೆ ಸ್ಪಂದನೆ ಮಾಡಿರಿ. ನೀವು ಎಲ್ಲರೂ ಕತೆ ನಮ್ಗೆ ಸಪೋರ್ಟ್ ಮಾಡಿ ಸರ್. ನಾವು ಭಾಳ ಪರೇಶಾನ್ದಾಗಿದ್ದೇವೆ. ಇವರೆಲ್ಲ ಮನೆಗೆ ಹೊಟ್ಟರೆ ಸರ್. ಮನೆಗೆ ಅವ್ನಿಗೆ ಏನು ಖುನ ಆಗಲ್ಲ. ಏನು ಮಾಡ್ಕೊಂತಾನೆ ಸರ್. ಅವ परसों इन्हों घर को आए तो सुबह 8 बजे चाय पिला के भेजा मैं. टेंशन मत दो, मैं रहता हूँ बोल के. ಪಾಲಿಟಿಷಿಯನ್ ಲೀಡರ್ ಬಗ್ಗೆ ಏನು ಹೇಳ್ತೀರಿ ನೀವು? ಯಾವ ಸರ್? ಪಾಲಿಟಿಷಿಯನ್ ಲೀಡರ್ ಬಗ್ಗೆ ಅವ್ರ ಬಗ್ಗೆ ಏನು ಮಾತಾಡ್ತೀರಿ? ಪಾಲಿಟಿಕ್ಸ್ದವ್ರು ಏನು ಸರ್, ಅವರೆಲ್ಲ ಮೇಲೆ ಇನ್ಫ್ಲುಯೆನ್ಸರ್, ದೊಡ್ಡ ಇನ್ಫ್ಲುಯೆನ್ಸರ್. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369